ಇತ್ತೀಚಿನ ಮುಖ್ಯಮಂತ್ರಿ ಆದಂಥ ನಮ್ಮ ಡಿ.ಕೆ. ಶಿವಕುಮಾರ್ ಸರ್ ಅವರಿಗೆ ಈ ರೈತನ ಮಗನಿಂದ ಮನದಾಳದ ಮಾತುಗಳು. ಸರ, ಇವತ್ತು ಪ್ರೈವೇಟ್ ವಿದ್ಯುತ್ ಮಾಡಲು ಹೊರಟಿರುವ ನನ್ನೆಲ್ಲ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ನಮಸ್ಕಾರ. ನೀವೆಲ್ಲರೂ ಪ್ರೈವೇಟ್ ವಿದ್ಯುತ್ ಮಾಡಿರಿ ಅಂದ್ರೆ ನಮ್ಮ ರೈತರ ಪರಿಸ್ಥಿತಿ ಅಂತರೂ ಭಾಳ ಹದಗೆಡ್ತೈತೆ ರೀ. ಯಾಕಂದ್ರೆ ಮೊದಲು ಹೊಡೆತು ಬಿಡೋದ್ರಿ ಈ ರೈತರ ಮಗಂಗೆ, ಈ ರೈತರಿಗೆ. ಯಾಕಪ್ಪ ಅಂತಂದ್ರೆ ಯಾವ ಕಂಪ್ನಿ ಮಾಲಕರಿಗೆ ಬೀಳಲ್ಲ, ಯಾವಂಗೂ ಬೀಳಲ್ಲ. ಯಾಕಂದ್ರೆ ಅವ್ರ ಕಂಪ್ನಿ ನಡೀತಿರ್ತೈತಿ, ಅವ್ರ ಕಂಪ್ನಿ ಸ್ಟಾರ್ಟ್ ಇರ್ತೈತಿ. ಅದರಿಂದ ಬಿಸ್ನೆಸ್ ಮ್ಯಾನ್ ಅಂದ್ರೆ ರೊಕ್ಕ ಬರ್ತಿರ್ತಾವೆ, ರೊಕ್ಕ ಕಟ್ತಿರ್ತಾವ್ರೆ, ಎಲ್ಲ ಮಾಡ್ತಿರ್ತಾರೆ. ರೈತ ಎಲ್ಲಿ ತುಂಬಕ್ಕೆ ಹೇಳಿ ನೋಡು, ರೈತ ಎಲ್ಲಿ ತುಂಬಕ್ರಿ? ರೈತ ತಾನು ದುಡ್ದ ಬೆಳೆದ ಅದ್ರಾಗ ಬಂದಿದ್ದು ವರ್ಷಾನಲ್ಲಿ ಇಟ್ಕೊಂಡು ಹೋಗಿ ಅದನ್ನ ಮನೆಯವ್ರಿಗೆ ಹೆಂಡ್ರ ಮಕ್ಕಳ ಸಾಕಿ ದುಡ್ದ ಎಲ್ಲ ಜೀವನ ನಡ್ಸ್ಕೊತ ಅವ ಹೊಂಟಿರ್ತಾನೆ. ಅದ್ರಾಗ ನೀವು ಅವನ್ನ ಹೊಟ್ಟೆ ಮ್ಯಾಗ ಬಡ್ದು ತಿನ್ಬೇಕೈತಿರಂದ್ರೆ ಸರ್, ಇದು ಭಾಳ ಕೀಳು ಮಟ್ಟ ಆಗಲ್ರಿ. ಆ ಥರ ಸಂಬಂಧ ರೀ ಒಂದು ಮಾತು ಹೇಳ್ತಾನೆ ಕೇಳ್ರಿ. ರೈತನ ಹೊಟ್ಟೆ ಮ್ಯಾಗ ಯಾವ ಬಡ್ತಿರ್ತಾನಲ್ಲ ಅವ್ನು ಇನ್ನತ್ತಕ ಜೀವನದಾಗ ಗೆದ್ದವ ನಾನು ಹಿಸ್ಟ್ರಿನೇ ಇಲ್ರಿ. ಆ ಥರ ಸಂಬಂಧ ರೀ ಒಂದು ಮಾತು ಹೇಳ್ತಾನೆ ಕೇಳ್ರಿ ಸರ್. ನೀವು ಎಲ್ರಿ ಎಲ್ಲ ರಾಜಕೀಯ ವ್ಯಕ್ತಿಗಳು ಕೂಡಿ ನೀವು ಎಲ್ರಿ ಪ್ರೈವೇಟ್ ವಿದ್ಯುತ್ ಮಾಡಿರಿ ಅಂದ್ರೆ ಮೊನ್ನೆ ಗುಡ್ಲಾಪುರ ಕ್ರಾಸ್ನಾಗ ಸ್ಟ್ರೈಕ್ ಆದಾಗ ಮತ್ತೆ ಸ್ಟ್ರೈಕ್ ಆಗತ್ತೈತ್ರಿ. ಎತ್ಕೊಂಡಲ್ರಿ ಸರ್, ನಾವು ರೈತರ ಮಕ್ಕಳದ್ದು ಎಲ್ಲ ರೈತರು ಕೂಡಿದಿತ್ಕೋರಿ. ಎಲ್ರಿ ನೀವು ರಾಜಕೀಯ ರೇಟದ್ರಿ, ನಾವು ರೈತರು ರೇಟದ್ರಿ. ನೀವು ಲೆಕ್ಕ ಮಾಡಿರಿ ಸರ್. ಒಂದು ವೇಳೆ ರೈತರು ಗುಂಪಾಗಿ ಕೂಡಿ ಮೊನ್ನೆ ಗುಡ್ಲಾಪುರ ಕ್ರಾಸ್ನಾಗ 30-40 ದಿನ ಅಂದ್ರೆ ಬರೋಬ್ಬರಿ ಒಂದು ತಿಂಗಳು ಸ್ಟ್ರೈಕ್ ಆಗೈತಿ. ಎಲ್ಲಿ ರೋಡ್ ಗೊಟ್ಟೆಲ್ಲ ಮಂದಿ ನಿಂತರು, ಯಾರು ಕೇಳಿಲ್ರಿ. ಆ ನಮೂನಿ ಸ್ಟ್ರೈಕ್ ಮಾಡ್ಯಾರ. ಎದ್ರ ಸಂಬಂಧ? ಕಬ್ಬಿನ ಬಿಲ್ ಸಂಬಂಧ. ಎಟ್ಟ ನಾವು ಇಟ್ಟು ಬಿಡತ್ತಿದ್ವು 5,000 ರೂಪಾಯಿ ಕೊಡೋಕೆ ಏನಾಗಿತ್ತು ರೀ ಇವ್ರಿಗೆ? ಇಲ್ರಿ 5,000 ರೂಪಾಯಿ ಕೊಡೋಕೆ ಏನಾಗಿತ್ತು ರೀ? ಅವ್ರು ಅಂದಿರು 3,300 ರೂಪಾಯಿ ಕೊಡೋಕೆ ಅಳತ್ತಾರ. 3,300 ರೂಪಾಯಿ ಕೊಡೋಕೆ ಅಳತ್ತಾರು. ಜಿಲ್ಲಾಧಿಕಾರಿ ಬಂದ್ರೆ ಕೇಳಿದಿಲ್ರಿ ನಾವು. ರೈತರು ಇದ್ದೀರಿ, ಯಾರಿಗೆ ಅಂಜುದಲ್ರಿ ನಾವು. ಮುಂದೆ ಬರೋ ಕಷ್ಟಗಳನ್ನ ಎದುರಿಸ್ತೀವಿ, ಹಿಂದಾಗೋ ಕಷ್ಟಗಳನ್ನ ಎದುರಿಸ್ತೀವಿ. ಅವ್ರಿಗೆ ಅಂಜಲ್ರಿ. ಹಂಗಲ್ರಿ ಸರ. ಎಲ್ಲ ರಾಜಕೀಯ ವ್ಯಕ್ತಿಗಳು ಕೂಡಿ ನೀವೇನು ವಿಚಾರ ಮಾಡ್ಕೊಂಡು ಮಾಡತ್ತಿರೋ, ಏನು ವಿದ್ಯುತ್ ಏನು ಗೋರ್ಮೆಂಟ್ಗೆ ವಿದ್ಯುತ್ ಇಲ್ಲೋ ಏನಿಲ್ಲೋ, ಎತ್ತರ ಸಂಬಂಧ ಏನು ಗೋರ್ಮೆಂಟ್ಗೆ ರಾಕಿಲ್ಲೋ, ಎತ್ತರ ಸಂಬಂಧ ನೀವು ಪ್ರೈವೇಟ್ ಮಾಡ್ಬೇಕತ್ತೀರಿ. ನಾನು ನಿನ್ನೆ ಅರಿಸಿದಾಗ ನೀರು ಬಿಟ್ಟೀನಿ. ನೀರು ಬಿಡ ಅಂತಲಿ ಅಲ್ಲಿ ಮನ್ಯಾಗ ತಕ್ಕ ಬೋರ್ಗಳದಾವ. ಹೊಲ 4 ಕಿಲೋಮೀಟ್ರ್ ಬಿಟ್ಟೈತಿ. 4 ಕಿಲೋಮೀಟ್ರ್ ಬಿಟ್ಟೈತಿ ಅಂದ್ರೆ ನೀವು ವಿಚಾರ ಮಾಡ್ಬೇಕ್ರಿ. ನಿನ್ರಿ 11-12 ಸಲ ಲೈಟಿಗೆ 11-12 ಸಲ ಅಂದ್ರೆ ದಿನಕ್ಕೆ 1 ಎಕರೆ ನೀರು 5 ದಿನಕ್ಕೆ 1 ಎಕರೆ 5 ನೀರು 11-12 ಸಲ ಲೈಟ್ ಹೋಗ್ಯಾವ ಅಂದ್ರೆ 4 ಬಾಯ್ಗೆಟ್ ನೀರು ಹತ್ತಿಲ್ರಿ. 4 ಬಾಯ್ಗೆಟ್ ನೀರು ಹತ್ತಿಲ್ಲ ಅಂದ್ರೆ ವಿಚಾರ ಮಾಡೋ ಮಾತೈತ್ರಿ. ಅಂದ್ರೆ ರೈತ ಏನು ಮಾಡವ, ದಿನ ದುಡ್ಕೊಂತೇನೋ ಹತ್ರ ನೀವು ನೀವು ದುಡ್ಕೊಂತೇನೋ ಹತ್ರ ನೀವು ಹೊಟ್ಟೆ ಬಡ್ದು ತಿನ್ಬೇಕತ್ತೀರಿ ಅಂದ್ರೆ ವಿಚಾರ ಮಾಡೋ ಮಾತೈತ್ರಿ. ಒಂದು ದಿನಕ್ಕೆ 11-6 ತನಕ ಲೈಟ್ ಇರ್ತಾರೆ. 11-6 ತನಕ ಲೈಟ್ ಅಂದ್ರೆ 7 ತಾಸು. 7 ತಾಸು ಅಂದ್ರೆ ಸರಿ ಸುಮಾರು 11 ಸಲ ಲೈಟ್ ಹೋಗಿ ಬಂದವ್ರು. ಅಂದ್ರೆ ಒಂದು ದಿನಕ್ಕೆ ಈ ಒಂದು ಪ್ರೈವೇಟ್ ಆತಂದ್ರೆ ಖಾಸಗೀಕರಣ ಈಗ ಈ ನಮ್ಮನೆ ಪರಿಸ್ಥಿತಿ ಆಗತೈತಿ. ಇನ್ನು ಪ್ರೈವೇಟ್ ಆದ್ರೆ ರೈತರ ಪರಿಸ್ಥಿತಿ ಆಗ್ಬೋದು ಹೇಳ್ರಿ. ನಾನು ಒಂದ ಮಾತು ವಿಚಾರ ಮಾಡಿರಿ ಸರ. ಏನಂದ್ರೆ ನಾನು ಮನದಾಳದ ಮಾತು ಹೇಳತ್ತೇನೆ, ನೀವೇನ್ರಿ ತಪ್ಪು ಹೋಗ್ಬೇಡ್ರಿ. ಮನದಾಳದ ಮಾತು ಹೇಳತ್ತೀನಿ. ಒಂದು ದಿನಕ್ಕೆ 10-12 ಸಾವಿರ ರೂಪಾಯಿ ಬಿಲ್ ಆಕೈತಂದ್ರೆ 7-8 ಮೋಟ್ರುಗಳದ. ವಿಚಾರ ಮಾಡೋ ಮಾತೈತ್ರಿ. ಒಂದು ದಿನಕ್ಕೆ 7-8 ಸಾವಿರ ರೂಪಾಯಿ ಆಗಾಕೈತಂದ್ರೆ ತಿಂಗಳು ಜಟ್ ಆತ್ರಿ. 8 ಬರಲಿ 24 ಸಾವಿರ ರೂಪಾಯಿ. ಪ್ರೈವೇಟ್ ಗೋರ್ಮೆಂಟ್ದಾವಂಗಿಲ್ರಿ ಅಟ್ 24 ಸಾವಿರ ರೂಪಾಯಿ. ಪ್ರೈವೇಟ್ದಾವಂಗಿಲ್ರಿ ಅಟ್ 15 ಸಾವಿರ ರೂಪಾಯಿ 18 ಸಾವಿರ ರೂಪಾಯಿ ದುಡ್ಯಾಕೆ ಹೋಗ್ರಿ ಅವ್ರಿಗಿಲ್ರಿ. ನಾವು ಬರೀ ಅಟ್ ಗೋರ್ಮೆಂಟ್ ಕಟ್ಟೋದ್ರಿ. ವಿಚಾರ ಮಾಡೋ ಮಾತೈತ್ರಿ ಅಲ್ರಿ ಸರ. ರೈತರ ಜೀವನ, ರೈತರ ಹೊಟ್ಟೆ ಮ್ಯಾಗ ಬಡತ್ತಂದ್ರೆ ನೀವು 2 ದಿನ ಬದುಕ್ತೀರಿ ನೀವು ಸರ. ಬದುಕಕ್ಕೆ ಸಾಧ್ಯನೇ ಇಲ್ರಿ. ನಮ್ಮಂಥ ರೈತರಿದ್ದಾಗ ನಿಮ್ಮಂಥವ್ರು ಒಂದು ಹೊತ್ತು ಬದುಕತ್ತಾರ ಅನ್ನೋದು ನೆನಪಿರ್ರಿ ಸರ್. ಯಾಕಂದ್ರೆ ರೈತರು ಒಂದೇ ದಿನ ತನ್ನ ಜೋಳ, ಮೆಕ್ಕೆಜೋಳ ಇವೆಲ್ಲ ಕೂಡಿ ಅಂದ್ರೆ ಗೋಧಿ, ಅಕ್ಕಿ ಇವೆಲ್ಲ ಒಂದೇ ದಿನ, ಭತ್ತ ಒಂದೇ ದಿನ ಮನ್ಯಾಗ ಇಟ್ಕೊಂಡತ್ತಿಕೋ ನೀವು ಏನು ಒಂದು ಹೊತ್ತು ಕೂಳ ಸುಖ ತಿನ್ನೋಕ್ಕಾಗೋದಿಲ್ಲ ರೀ. ಗೊತ್ತಿರ್ಬೇಕಾ ಸರ.
ಇಡೀ ರಾಜಕೀಯ ಎಲ್ಲ ನಮ್ಮ ದೇಶ ನಿಂತಿದ ನಮ್ಮ ರೈತರಿಂದ. ಇಡೀ ಮತ್ತು ನಮ್ಮ ದೇಶ ಕಾಯುವ ಸೈನಿಕರ ಮತ್ತು ನಮ್ಮ ರೈತರಿಂದ ಈ ದೇಶ ನಡೆಯತೈತ್ರಿ. ನೀವು ಅದನ್ನೆಲ್ಲ ಬಿಟ್ಟು ನಮ್ಮ ರೈತರ ಮ್ಯಾಗ ಹೊಡೆದ, ನಮ್ಮ ರೈತರ ಮ್ಯಾಗ ಅರ್ಧ ಪಾಲು ಕೀಳಿ ನಮ್ಮ ರೈತರ ಅರ್ಧ ತಿಂದ್ರಂದ್ರೆ ನಮ್ಮ ರೈತರ ಜನ್ಮ ಹೆಂಗೆ ಮಾಡ್ಬೇಕ್ರಿ ಹೇಳು. ರಗಡು ಉದಾಹರಣೆಗಳದಾವ. ಸತ್ತಿದು ನೀರಿಲ್ಲತ್ತೆ ಸತ್ತಾರ, ಬೆಳೆ ವ್ಯಾಪಾರ ಆಗೋತ್ತೈತಿ ಸತ್ತಾರ, ರಗಡು ಸತ್ತಾರ. ನಮ್ಮಂಥ ರೈತರ ಎದಕ್ಕೆ 7 ರಿಂದ 8 ತಾಸು ಒಬ್ಬೊಬ್ರಿಗೆ ಕರೆಂಟ್ 3 ತಾಸು ಬರತ್ತಾರೆ. ಅವ್ರ ಪರಿಸ್ಥಿತಿ ಹೆಂಗೆ ಆಗ್ಬೇಕು? ಅವ್ರೆಲ್ಲ ಬೆಳೆದು ಲವಣಿ ಮಾಡಿ ಕಂಡಪಟ್ಟಿ 60,000 70,000 ರೊಕ್ಕ ಕೊಟ್ಟ 60,000 ರೊಕ್ಕ ಕೊಟ್ಟ ಬೀಜ ತಂದು ಉಳುಮೆ ಮಾಡಿ ಮಳೆ ಒಂದು ಆಗೋತ್ತು. ಇದ್ರಾಗ ನೀವು ಕಾಶಿಕರ ಹಿಂಗೆ ನಡ್ಸೀರಿ, ದೇವ್ರು ಹಿಂಗೆ ನಡ್ಸ್ಯಾನು. ಹಿಂಗಾರ ರೈತರ ಪರಿಸ್ಥಿತಿ ಹೆಂಗಕತಿ ಹೇಳ್ರಿ ನಾವು. ಹಿಂಗಾರ ರೈತರ ಪರಿಸ್ಥಿತಿ ಹೆಂಗಕತಿ ವಿಚಾರ ಮಾಡೋ ಮಾತೈತ್ರಿ ಸರ್. ಅಲ್ರಿ, ನೀವು ವಿಡಿಯೋ ನೋಡೋ ರೈತರ ಮಕ್ಕಳದಿರಿ. ನಾ ಇವತ್ತು ಯೂಟ್ಯೂಬ್ ಚಾಲೂ ಮಾಡಿದ ಇದ್ರ ಸಂಬಂಧ ರೀ. ನಾ ಯೂಟ್ಯೂಬ್ ಚಾಲೂನ ಮಾಡಿದ್ರಿ. ನಾ ಇನ್ಸ್ಟಾಗ್ರಾಮ್ದಾಗ ಚಾಲೂ ಐತ್ರಿ ನಂದು. ಅದು ಯೂಟ್ಯೂಬ್ ಚಾಲೂ ಮಾಡಿದ ಇದ್ರದಿಂದ. ಯಾಕಪ್ಪ ಅಂದ್ರೆ ರೈತರಿಗೆ ಹೊಡೆತಾಗತೈತಿ, ರೈತರಿಗೆ ಕಷ್ಟಪಡತ್ತದು. ಅದ್ರ ಸಂಬಂಧ ಇದನ್ನು ಚಾಲೂ ಮಾಡೀನಿ. ಮತ್ತು ಇದನ್ನು ಮುಂದುವರ್ಸ್ಕೊಂಡಕ್ಕೂ ನೀವು ಸಪೋರ್ಟ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ, ಎಲ್ಲನೂ ಮಾಡ್ತೀರಿ. ಯಾಕಂದ್ರೆ ಈ ರೈತನ ಮಕ್ಕಳಿಗೆ ಸಪೋರ್ಟ್ ಮಾಡ್ತೀರೋ ನಂಬಿಕೆನೂ ಐತಿ. ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ವಿನಂತಿ ಮಾಡೋದು ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ವಿನಂತಿ ಮಾಡೋದು ಏನಪ್ಪ ಅಂದ್ರೆ, ಇದನ್ನು ಖಾಸಗೀಕರಣ ಇಲ್ಲೇ ನಿಲ್ಲಿಸಿ ಮುಂದೆ ಬರುವ ದಿನಮಾನಗಳಿಗೆ ಇನ್ನಿತರ ಶಾಲಾ ಕಾಲೇಜುಗಳು ಮತ್ತು ಗುಡಿ ಗೋಪುರಗಳು ಉದ್ಧಾರ ಮಾಡಿರಿ. ಮತ್ತು ಎಲ್ಲ ವ್ಯಕ್ತಿ ನೌಕರಸ್ಥರಿಗೆ ನಮ್ಮಂಥ ರೈತ ಮಕ್ಕಳಿಗೆ ಯಾವುದೇ ಸಹಾಯ ಸಬ್ಸಿಡಿ ಹಿಂಗೆ ಮಾಡಿರಿ. ಅದನ್ನೆಲ್ಲ ಬಿಟ್ಕೊಟ್ಟ ನೀವು ಹೇಳ್ರಿ ನಮ್ಮ ರೈತರ ಮ್ಯಾಗ ಹೊಡೆದು ತಿನ್ಬೇಕಂತಂದ್ರೆ ಸರ್, ರೈತ ಹೆಂಗೆ ಬದುಕ್ತಾನೆ ಹೇಳ್ರಿ ನಾವು. ನೀವು ವಿಚಾರ ಮಾಡೋ ಮಾತಾಡ್ರಿ. ರೈತ ಬದುಕ್ಯಾನಂದ್ರೆ ತನ್ನ ಹಂಗಲ್ರಿ ಸರ್. ರೈತಗೆ ರೊಕ್ಕ ಅಂದ್ರೆ ನೀವು ಕಂಪ್ನಿಯವ್ರಿಗೆ ರೊಕ್ಕ ಇರ್ತಾವೆ, ಬಿಸ್ನೆಸ್ ಮಾಡ್ತಿರ್ತಾರೋ ಅವ್ರ ಒಂದ್ರಾಗ ಒಂದು ಹೊಡೆ ತೆಗಿತಾರೆ. ನಮ್ಮ ರೈತಗೆ ಹೆಂಗೆ ಬರ್ತೈತೆ ಹೇಳ್ರಿ ನಾವು. ರೈತ ಹೆಂಗೆ ಹೊಡೆ ತೆಗಿತಾನೆ ಹೇಳ್ರಿ ನಾವು. ಈಗ 1 ಲಕ್ಷ ರೂಪಾಯಿ ಇರ್ತೈತೆ ತಿಳ್ಕೊರಿ. 1 ಲಕ್ಷ ರೂಪಾಯಿ ಬೆಳೆ ಎಲ್ಲ ಮಾಡಿರ್ತಾನು. ಅದು ಬರ್ತೈತಿನೋ ಗೊತ್ತಿಲ್ಲ ರೀ. ಅದ್ರ ಮೇನ್ ಹಾಕಿರ್ತಾನೆ ರೀ. ಮೇನ್ ಹಾಕಿ ಅಂದ್ರೆ ಭೂಮಿಯಾಗ ಉಳುಮೆ ಮಾಡಿರ್ತಾನೆ. ಉಳುಮೆ ಮಾಡಕ್ಕೆ ರೊಕ್ಕ ಬೇಕ್ರಲ್ಲ, ಖರ್ಚು ಮಾಡ್ಬೇಕು. ಮೊದಲು ಉಳುಮೆ ಮಾಡ್ಬೇಕು. ಅದು ಬರ್ತೈತಿನೋ ಗೊತ್ತಿಲ್ಲ. ಆದ್ರೆ ಉಳುಮೆ ಮಾಡಿ ಅದು ಮಳೆ ಆದ್ರೆ ಬರ್ತೈತಿ. ಮಳೆ ಆಗ್ಲಿಕ್ಕಂದ್ರೆ ಬರೋದೇ ಇಲ್ಲ. ಅದ್ರಾಗ ನೀವು ಖಾಸಗೀಕರಣ ಮಾಡಿ ನಮ್ಮ ರೈತರ ಮ್ಯಾಗ ಹೊಟ್ಟೆ ಮ್ಯಾಗ ಬಡದ ನೀವು ತಿನ್ಬೇಕತ್ ಕೂತಾರಿ. ಹಿಂಗೆಲ್ಲ ಆಗಲ್ರಿ ಸರ್. ಇದನ್ನೆಲ್ಲ ಬಿಟ್ಬಿಡ್ರಿ, ಇಲ್ಲಿಗೆ ಮುಗಿಸಿ ಮತ್ತು ನನ್ನ ಐಡಿಯಾಟ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಾ ನಿಮ್ಮ ಪ್ರೀತಿಯ ಮನೆ ಮಗ, ರೈತನ ಮಗ ವಿನೋದ. ಈ ಮಾತು ಇಲ್ಲಿಯೇ ಮುಗಿಸ್ನು. ಎಲ್ಲರಿಗೆ ನಮಸ್ಕಾರ. ಇದನ್ನು ಈ DK ಶಿವಕುಮಾರ್ ಅವರು ನೋಡಕತ್ತಿರೋದು ಅವರಿಗೆ ನಮಸ್ಕಾರ. ಎಲ್ಲ ನನ್ನ ರಾಜಕೀಯ ವ್ಯಕ್ತಿಗಳು ಕೂಡ ನಮಸ್ಕಾರ. ಸಪೋರ್ಟ್ ಮಾಡ್ತಿರೋ ಅನ್ಕೊಂಡೀನಿ, ಸಪೋರ್ಟು ಮಾಡ್ತೀರಿ.